ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಸಿಎಸ್ಸಿ ಆಡಳಿತ ಸೇವೆಗಳ ಭಾರತ ನಿಯಮಿತ ಪಾಸ್ಪೋರ್ಟ್ ಸೇವೆ. ಪಾಸ್ಪೋರ್ಟ್ಸ್ ಎನ್ನುವುದು ಸರ್ಕಾರವು ನೀಡುವ ಅಧಿಕೃತ ದಾಖಲೆಯಾಗಿದ್ದು, ಅಂತಾರಾಷ್ಟ್ರೀಯವಾಗಿ ಪ್ರಯಾಣಿಸಲು ಇಚ್ಛಿಸುವ ವ್ಯಕ್ತಿಗಳಿಗೆ ಗುರುತಿನ ಚೀಟಿ ಮತ್ತು ಪ್ರಯಾಣದ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹೊಂದಿರುವವರು ಗುರುತು ಮತ್ತು ರಾಷ್ಟ್ರೀಯತೆಯನ್ನು ದೃಢೀಕರಿಸುತ್ತದೆ. ಇದಕ್ಕೆ ಬೇಕಾಗಿರುವಂತಹ ಅಗತ್ಯ ದಾಖಲೆಗಳು ಹೀಗಿದೆ. ಡೇಟ್ ಆಫ್ ಬರ್ತ್ಗೋಸ್ಕರ ಜನನ ಪ್ರಮಾಣ ಪತ್ರ, ಜೊತೆಗೆ ಭಾವಚಿತ್ರ ಇರುವ ಗುರುತಿನ ಚೀಟಿ, ಐಡೆಂಟಿ ಕಾರ್ಡ್, ರಾಷ್ಟ್ರೀಯತೆಯ ಪುರಾವೆ. ಇದಕ್ಕೆ ಹೇಗೆ ನಾವು ಪಾಸ್ಪೋರ್ಟ್ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂದ್ರೆ, ಮೊದಲನೇದಾಗಿ ಡಿಜಿಟಲ್ ಸೇವಾ ಪೋರ್ಟಲ್ ನಲ್ಲಿ ಹೋಗಿ ವಿಎಲ್ಇಗಳು ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಷನ್ ಎಂಟ್ರಿ ಮಾಡಿ ಸೈನ್ ಇನ್ ಅನ್ನ ಹಾಕಿ, ಅದಾದ್ಮೇಲೆ ಸರ್ಚ್ ಬಾರ್ ಅಲ್ಲಿ ಬಂದು ಪಾಸ್ಪೋರ್ಟ್ ಸರ್ವಿಸಸ್ ತಗೊಂಡು ಸೆಲೆಕ್ಟ್ ಮಾಡಿಕೊಂಡು, ನೆಕ್ಸ್ಟ್ RPO ನ ಸೆಲೆಕ್ಟ್ ಮಾಡಿಕೊಂಡು, ಜೊತೆಗೆ ವಿಎಲ್ಇ ಮೊಬೈಲ್ ಬಿಲ್ ಆಫ್ ಸರ್ವಿಸಸ್ ಎಷ್ಟೊಂದು ಸರ್ವಿಸಸ್ ಬರುತ್ತೆ, ಅಲ್ಲಿ ನಮ್ಗೆ ಯಾವ ಸರ್ವಿಸಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡಿ, RPO ಸೆಲೆಕ್ಷನ್ ಅಲ್ಲಿ ಪಾಸ್ಪೋರ್ಟ್ ಆಫೀಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಆಪ್ಷನ್ಸ್ ಇಸ್ ಪಾಸ್ಪೋರ್ಟ್ ಟೈಪ್ ಅನ್ನ ಸೆಲೆಕ್ಟ್ ಮಾಡಬೇಕು. ಅಪ್ಲೈಯಿಂಗ್ ಫಾರ್ ಅಲ್ಲಿ ಫ್ರೆಶ್ ಪಾಸ್ಪೋರ್ಟ್, ರೀ ಇಶ್ಯೂ ಪಾಸ್ಪೋರ್ಟ್, ಜೊತೆಗೆ ಟೈಪ್ ಆಫ್ ಅಪ್ಲಿಕೇಶನ್ ಅಲ್ಲಿ ನಾರ್ಮಲ್, ತಾತ್ಕಾಲಿಕನ, ಜೊತೆಗೆ ಪಾಸ್ಪೋರ್ಟ್ ಬುಕ್ಲೆಟ್ ಅಲ್ಲಿ 36 ಪೇಜಸ್ 63 ಪೇಜ ಸೆಲೆಕ್ಟ್ ಮಾಡ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕು. ನೆಕ್ಸ್ಟ್ ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕಾಗಿರುತ್ತೆ. ಮೊದಲನೇದಾಗಿ ಪಾಸ್ಪೋರ್ಟ್ ಟೈಪ್ ಅನ್ನ ಫಿಲ್ ಮಾಡಬೇಕು, ಚೂಸ್ ಅನ್ನ ಮಾಡ್ಕೋಬೇಕು. ಅದರಲ್ಲಿ ಬಂದು ಗಿವನ್ ನೇಮು, ಸರ್ ನೇಮ್ ಅನ್ನ ಹಾಕಿ, ಮೇಲ್ ಫಿಮೇಲ್ ಅನ್ನ, ಟ್ರಾನ್ಸ್ಜೆಂಡರ್ ಈ ತರ ಹೇಳಿದ್ದೀರಾ, ಇದರಲ್ಲಿ ಚೂಸ್ ಮಾಡಿ ಆಯ್ಕೆ ಮಾಡಿ ಟಿಕ್ ಅನ್ನ ಮಾಡಿ, ನಾವು ಅದರ್ ನೇಮ್ಸ್ ಎಸ್ ಆರ್ ನೋ ಅನ್ನ ಕ್ಲಿಕ್ ಮಾಡಿ, ಯುವರ್ ಚೇಂಜ್ ಯುವರ್ ನೇಮ್ ಅಲ್ಲಿ ಕೂಡ ಎಸ್ ಆರ್ ನೋ ಅನ್ನ ಚೂಸ್ ಮಾಡಿ, ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ನೆಕ್ಸ್ಟ್ ಬರಬೇಕು. ನೆಕ್ಸ್ಟ್ ಫ್ಯಾಮಿಲಿ ಡೀಟೇಲ್ಸ್ ಗೆ ಬಂದಾಗ ಅಲ್ಲಿ ಕೂಡ ತಂದೆ ಹೆಸರು, ಸರ್ ನೇಮ್, ಮದರ್ ನೇಮ್, ಸರ್ ನೇಮ್, ಲೀಗಲ್ ಗಾರ್ಡಿಯನ್ಸ್ ಇದ್ರೆ ಹಾಕಿ ನೆಕ್ಸ್ಟ್ ಬರಬೇಕು. ನೆಕ್ಸ್ಟ್ ಪ್ರೆಸೆಂಟ್ ರೆಸಿಡೆಂಟಲ್ ಅಡ್ರೆಸ್ ಅಲ್ಲಿ ಬಂದು ಅಡ್ರೆಸ್ ಫಿಲ್ ಮಾಡಬೇಕು. ನೀವು ಇಂಡಿಯಾದಲ್ಲಿ ಪ್ರೆಸೆಂಟ್ ಅಡ್ರೆಸ್ ಔಟ್ ಆಫ್ ಇಂಡಿಯಾನ ಅಂತ ಕೇಳಿದ್ರೆ ಇಲ್ಲ ಅಂತ, ಹೌಸ್ ನಂಬರು, ಸ್ಟ್ರೀಟ್ ನೇಮ್ ಅನ್ನ ಹಾಕಬೇಕು, ವಿಲೇಜ್ ಅಂಡ್ ಟೌನ್ ಸಿಟಿದು ನೇಮ್ ಅನ್ನ ಹಾಕಿ, ಪಿನ್ ಕೋಡ್ ಅನ್ನ ಹಾಕಿ, ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ, ಪೊಲೀಸ್ ಸ್ಟೇಷನ್ ಅನ್ನ ಚೂಸ್ ಮಾಡಿ ಹಾಕಿ ನೆಕ್ಸ್ಟ್ ನ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಎಮರ್ಜೆನ್ಸಿ ಡೀಟೇಲ್ಸ್ ಕೇಳಿದೆ, ಅಲ್ಲಿ ಕೂಡ ನೇಮ್ ಅಂಡ್ ಅಡ್ರೆಸ್ ಅನ್ನ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಟೆಲಿಫೋನ್ ನಂಬರ್ ಇದ್ರೆ ಹಾಕಿ, ಇಮೇಲ್ ಐಡಿ ನ ಹಾಕಿ, ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕು. ನೆಕ್ಸ್ಟ್ ಡೀಟೇಲ್ಸ್ ವೆರಿಫಿಕೇಶನ್ ಅಲ್ಲಿ ಕೂಡ ನಾವು ಎಲ್ಲಾ ಡೀಟೇಲ್ಸ್ ಕೂಡ ವೆರಿಫಿಕೇಶನ್ ಮಾಡಿ, ಪ್ರೂಫ್ ಆಫ್ ಬರ್ತ್ ಸರ್ಟಿಫಿಕೇಟ್ ಗೋಸ್ಕರ ಏನ್ ಪ್ರೂಫ್ ಕೊಡ್ತೀರಾ ಅದನ್ನ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಫೆಚ್ ಮಾಡಬೇಕು. ನೆಕ್ಸ್ಟ್ ಪ್ರೆಸೆಂಟ್ ರೆಸಿಡೆಂಟಲ್ ಅಡ್ರೆಸ್ ಗೆ ಏನನ್ನ ಫೆಚ್ ಮಾಡ್ತೀವಿ ಅದನ್ನ ಚೂಸ್ ಮಾಡಿ ಫೆಚ್ ಮಾಡಿ. ನೆಕ್ಸ್ಟ್ ವಾಲೆಟ್ ಡಿಡಕ್ಷನ್ ಅಲ್ಲಿ ಬರುತ್ತೆ, ಅಲ್ಲಿ ಬಂದು ನೋಡಿ ಸೇಲ್ ಅಮೌಂಟ್ ಎಷ್ಟಿದೆ, ವಾಲೆಟ್ ಅಮೌಂಟ್ ಎಷ್ಟು ನೋಡ್ಕೊಂಡು ಇಲ್ಲಿ ಪಾಸ್ವರ್ಡ್ ಅನ್ನ ಹಾಕಿ ವ್ಯಾಲಿಡೇಟ್ ಅನ್ನ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಅಪ್ಲಿಕೇಶನ್ ವ್ಯೂ ಅನ್ನ ಮಾಡ್ಕೋಬೇಕು, ಎಲ್ಲಿ ಇದೆ ನಮ್ಮ ಅಪ್ಲಿಕೇಶನ್, ಯಾವ ಹಂತದಲ್ಲಿದೆ ನೋಡಿ. ಸಕ್ಸಸ್ ಆಗಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇ ಅಂಡ್ ಸ್ಕೆಡ್ಯೂಲ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಜನರೇಟ್ ಆಗುತ್ತೆ. ಇಲ್ಲಿ ಬಂದು ಲೊಕೇಶನ್ ಅಂಡ್ ಡೇಟಾ ಆನ್ ಕ್ಲಿಕ್ ಆನ್ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಅದಾದ್ಮೇಲೆ ಕಂಪ್ಲೀಟ್ ಪೇಮೆಂಟ್ ಪ್ರೋಸೆಸ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬಂದು ಯಾವ ರೀತಿ ನೀವು ಪೇಮೆಂಟ್ ಮಾಡ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಬೇಕು. ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಈ ರೀತಿ ಜನರೇಟ್ ಆಗುತ್ತೆ ನೋಡಿ. ಪಾಸ್ಪೋರ್ಟ್ ಕಮಿಷನ್ ಸ್ಟ್ರೆಚರ್ ಸಿಎಸ್ಸಿ ಆಫೀಸ್ಗೆ 100 ರೂಪೀಸ್ ಅನ್ನ ಕೊಡಬೇಕಾಗಿರುತ್ತೆ. ಅದಾದ್ಮೇಲೆ ಸ್ನೇಹಿತರೆ ಪಾಸ್ಪೋರ್ಟ್ ನೋಡಿ ಈ ರೀತಿ ಇರುತ್ತೆ. ಪ್ರೆಸ್ ಪಾಸ್ಪೋರ್ಟ್, ರೀ ಇಶ್ಯೂ ಪಾಸ್ಪೋರ್ಟ್, ಎಕ್ಸಿಕ್ಯೂಷನ್ ವೀಸಾ ಪೇಜಸ್ 10 ಇಯರ್ಸ್ ವ್ಯಾಲಿಡಿಟಿಗೆ 1500. ಅದಕ್ಕೆ ಟ್ಯಾಟ್ಕಲ್ ಫೀಸ್ ಅನ್ನ ಬಂದು 2000 ಪೇ ಮಾಡಬೇಕು. ಪ್ರೆಸ್ ಪಾಸ್ಪೋರ್ಟ್ ಅಲ್ಲೇ ರೀ ಇಶ್ಯೂ ಪಾಸ್ಪೋರ್ಟ್ ಇನ್ಕ್ಲೂಡಿಂಗ್ ಅಡಿಷನಲ್ ಬುಕ್ಲೆಟ್ ಡ್ಯೂ ಟು ಎಕ್ಸ್ಟೆನ್ಷನ್ ಆಫ್ ವೀಸಾ ಪೇಜಸ್ 60 ಪೇಜಸ್ 10 ಇಯರ್ಸ್ ವ್ಯಾಲಿಡಿಟಿಗೆ 2000 ಇರುತ್ತೆ. ಟ್ಯಾಟ್ಕಲ್ ಫೀಸ್ ಬಂದು 2000 ಇರುತ್ತೆ. Next, fresh report reissue export when minors 18 years age
5 years validity, minor retention age which are earlier 36 ಪೇಜಸ್ಗೆ ಬಂದು 1000 ಇರುತ್ತೆ. ಅದಕ್ಕೆ ಕೂಡ ಟ್ಯಾಕ್ಟಲ್ ಫೀಸ್ ಬಂದು 2000 ಇರುತ್ತೆ. ರೀಪ್ಲೇಸ್ಮೆಂಟ್ ಆಫ್ ಪಾಸ್ಪೋರ್ಟ್ 36 ಪೇಜಸ್ ಇನ್ ಲಿಯೂ ಆಫ್ ಲಾಸ್ಟ್ ಡ್ಯಾಮೇಜ್ಡ್ ಸ್ಟೋಲೆನ್ ಪಾಸ್ಪೋರ್ಟ್ಗೆ 3000 ಇರುತ್ತೆ. ಅದಕ್ಕೆ ಟ್ಯಾಕ್ಟಲ್ ಫೀಸ್ ಬಂದು 2000 ಇರುತ್ತೆ. ರೀಪ್ಲೇಸ್ಮೆಂಟ್ ಆಫ್ ಪಾಸ್ಪೋರ್ಟ್ 16 ಪೇಜಸ್ ಇನ್ ಲಿಯೂ ಆಫ್ ಲಾಸ್ಟ್ ಡ್ಯಾಮೇಜ್ಡ್ ಫಾರ್ ಸ್ಟೋಲೆನ್ ಪಾಸ್ಪೋರ್ಟ್ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ PCCಗೆ ಬಂದು 3500 ಇರುತ್ತೆ. ಅದಕ್ಕೆ 2000 ಪೇ ಮಾಡಬೇಕು. ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗೆ 500 ರೂಪಾಯಿ ಇರುತ್ತೆ. ಅದಕ್ಕೆ ಟ್ಯಾಕ್ಟಲ್ ಫೀಸ್ ಇರುತ್ತೆ. ರಿಪ್ಲೇಸ್ಮೆಂಟ್ ಆಫ್ ಪಾಸ್ಪೋರ್ಟ್ 36 ಪೇಜಸ್ ಫಾರ್ ಡಿಲೀಷನ್ ಈಸಿಯರ್ ಚೇಂಜ್ ಇನ್ ಪರ್ಸನಲ್ ಪರ್ಟಿಕ್ಯುಲರ್ 10 years ವ್ಯಾಲಿಡಿಟಿಗೆ 1500 ಇರುತ್ತೆ. ಅದಕ್ಕೆ ಟ್ಯಾಕ್ಟಲ್ ಫೀಸ್ ಬಂದು 2000 ಇರುತ್ತೆ. ರಿಪ್ಲೇಸ್ಮೆಂಟ್ ಆಫ್ ಪಾಸ್ಪೋರ್ಟ್ 60 ಪೇಜಸ್ ಆಫ್ ಡಿಲೀಷನ್ ಈಸಿಯರ್ ಚೇಂಜ್ ಇನ್ ಪರ್ಸನಲ್ ಪರ್ಟಿಕ್ಯುಲರ್ 10 years ವ್ಯಾಲಿಡಿಟಿಗೆ 2000 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಕ್ಕೆ ಟ್ಯಾಕ್ಟಲ್ ಫೀಸ್ ಬಂದು 2000 ಇರುತ್ತೆ. ರಿಪ್ಲೇಸ್ಮೆಂಟ್ ಆಫ್ ಪಾಸ್ಪೋರ್ಟ್ 36 pages for deletions of easier change in personal particulars for minors below 18 years of age of 5 years validity until the minor attains in the age of 18 which were in earlier ಗೆ 1000 rupees ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಕ್ಕೆ ಟ್ಯಾಕ್ಟಲ್ ಫೀಸ್ ಬಂದು 2000 ಪೇ ಮಾಡಬೇಕಾಗಿರುತ್ತೆ. ಇಷ್ಟು ಆಗಿತ್ತು ಸ್ನೇಹಿತರೆ ಪಾಸ್ಪೋರ್ಟ್ ಸರ್ವಿಸಸ್ ನಲ್ಲಿ ಹಾಗೂ ಫೀಸಸ್ ಅಂಡ್ ಹೇಗೆ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡಿಸ್ಬೇಕು CSC ಕಡೆಯಿಂದ ಅನ್ನೋದು ಮಾಹಿತಿ, ಜೊತೆಗೆ ಎಷ್ಟೆಲ್ಲ ಫೀಸ್ ಬೀಳುತ್ತೆ ಯಾವ್ಯಾವ ಪಾಸ್ಪೋರ್ಟ್ಗೆ ಅನ್ನೋಂಥದ್ದಾಗಿರುತ್ತೆ. ಇದಿಷ್ಟು ಆಗಿತ್ತು ಸ್ನೇಹಿತರೆ ಪಾಸ್ಪೋರ್ಟ್ ಸರ್ವಿಸ್ ನ ಉಪಯುಕ್ತವಾದ ಮಾಹಿತಿ. ಇಂಥದ್ದೇ ಹೊಸ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.